Hey guys, welcome back to my YouTube channel Journey with Sudharanjit. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮನೇಲಿ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಎಲ್ಲರಿಗೂ ಏನದು ರಿಲೇಟೆಡ್ ಈ ವ್ಲಾಗ್ ಅಂತ. ಹೌದು, Q&A ವ್ಲಾಗ್ ಆಗಿರುತ್ತೆ ಇದು. ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು, ಇನ್ಸ್ಟಾಗ್ರಾಮಲ್ಲಿ ಆಸ್ಕ್ ಮಿ ಎನಿಥಿಂಗ್ ಅಂತ ಒಂದು ಸ್ಟೇಟಸ್ ಹಾಕ್ತೀನಿ. ಯಾರಿಗೆಲ್ಲ ಏನಾನ ಕೇಳೋದಿದ್ರೆ ಕಮೆಂಟ್ ಮಾಡ್ಬೋದು ಅಂತ. ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ, ಅಂದರೆ ರಿಪ್ಲೈ ಮಾಡಿದ್ರಿ. ಅದಕ್ಕೆ ನಾನು ಅದರಲ್ಲಿ ಮೋಸ್ಟ್ ಕಾಮನ್ ಕ್ವೆಶನ್ಸ್ನ ಪಿಕ್ ಮಾಡ್ಕೊಂಡು ಆನ್ಸರ್ ಮಾಡ್ತಾ ಇದ್ದೀನಿ. ಓಕೆ, ಫಸ್ಟ್ ಕ್ವೆಶ್ಚನ್ ಬಂದು ಮೋಸ್ಟ್ ಕಾಮನ್ ಕ್ವೆಶ್ಚನ್ ಎಲ್ಲರೂ ಕೇಳಿರೋದು. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿದ್ದೆ, ಈ ಕ್ವೆಶ್ಚನ್ ಕೇಳ್ತೀರಾ ಎಲ್ಲರೂ. ಅದು ಮೋಸ್ಟ್ ಕಾಮನ್ ಕ್ವೆಶ್ಚನ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಹೌದು, ಅದು ಕಾಮನ್ ಕ್ವೆಶ್ಚನ್ ಬಂದ್ಬಿಟ್ಟು ಫಸ್ಟ್ ಒನ್ ಆಲ್ಮೋಸ್ಟ್ 12 to 15 ಪೀಪಲ್ ಕೇಳಿದ್ದಾರೆ. ಏನಂತ ಅಂದರೆ ನಿಮ್ಮ ಗೋಲ್ಡ್ ಜ್ಯುವೆಲ್ರಿ ವ್ಲಾಗ್ ಮಾಡಿ ಅಂತ. ಮತ್ತೆ ಎಷ್ಟೊಂದು ಜನ ಕೇಳಿದ್ದಾರೆ, ಸೇಮ್ ಸಿಮಿಲರ್ ಕ್ವಶನ್ಸೇ ಇದೆ ಇದು. ಒಬ್ಬರು ಕೇಳಿದ್ದಾರೆ ಗೋಲ್ಡ್ ಕಲೆಕ್ಷನ್ ವ್ಲಾಗ್ ಯಾಕೆ ಹಾಕ್ತಾ ಇಲ್ಲ ಅಂತ. ಇನ್ನೊಬ್ರು ಎಕ್ಸ್ಪ್ಲೈನ್ ಅಬೌಟ್ ಯುವರ್ ಡೈಮಂಡ್ ನೆಕ್ಲೆಸ್ ಆ್ಯಂಡ್ ಪ್ರೈಸ್ ಆಫ್ ಇಟ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಇನ್ನೊಬ್ರು ಗೋಲ್ಡ್ ಕಲೆಕ್ಷನ್ಸ್ ವ್ಲಾಗ್ ಮಾಡಿ, ಯು ಹ್ಯಾವ್ ವೆರಿ ನೈಸ್ ಕಲೆಕ್ಷನ್ ಅಂತ ಒಬ್ರು ಮಾಡಿದ್ದಾರೆ. ಮತ್ತು ಇನ್ನೊಬ್ರು ತುಂಬ ದಿವಸದಿಂದ ಗೋಲ್ಡ್ ಕಲೆಕ್ಷನ್ಸ್ ವ್ಲಾಗ್ ಮಾಡಿ ಯಾಕೆ ಇನ್ನೂ ಹಾಕ್ತಾ ಇಲ್ಲ ಅಂತ ಒಬ್ರು ಮಾಡಿದ್ದಾರೆ. ಇನ್ನೊಬ್ರು ನಿಮ್ಮ ಸಿಸ್ಟರ್ ಡಾಟರ್ ಡೈಮಂಡ್ ಜ್ಯುವೆಲ್ರಿ ಆ್ಯಂಡ್ ಯೋರ್ ಡೈಮಂಡ್ ಜ್ಯುವೆಲ್ರಿ ಲುಕ್ಸ್ ಸೇಮ್ ಅಂತ ಹಾಕಿದ್ದಾರೆ. ಲೈಕ್ ಆಲ್ಮೋಸ್ಟ್ ಸ್ವಲ್ಪ ಸಿಮಿಲರ್ ಇದೆ. ಸೊ ಇದು ಮೋಸ್ಟ್ ಕಾಮನ್ ಕ್ವೆಶ್ಚನ್ನು. ಒಂದು 12 to 15 ಪೀಪಲ್ ಹಾಕಿದ್ದಾರೆ ಈ ಕ್ವೆಶ್ಚನ್ನ. ನಾನು ಇದನ್ನು ಆನ್ಸರ್ ಮಾಡೋದು ಅಂತಂದರೆ, ನನಗೆ ಗೋಲ್ಡ್ ಜ್ಯುವೆಲ್ರಿ ವ್ಲಾಗ್ ಮಾಡೋಕ್ಕೆ ಇನ್ನೂ ಕಂಫರ್ಟಬಲ್ ಇಲ್ಲ, ಹಾಗಾಗಿ ನಾನು ಡಿಲೇ ಮಾಡ್ತಾ ಇದ್ದೀನಿ. ಮತ್ತು ಹೆಂಗೆ ಸ್ಟಾರ್ಟ್ ಮಾಡೋದು, ಈ ಥರ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದು ಜ್ಯುವೆಲ್ರಿ ಎಲ್ಲ ಹೆಂಗೆ ತೋರಿಸೋದು ಅಂತ ನನಗೆ ಕಂಫರ್ಟಬಲ್ ಇಲ್ಲ ಮಾಡೋಕ್ಕೆ. ಹಾಗಾಗಿ ನಾನು ಇನ್ನೂ ಲೇಟಿಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು, ನಾನು ಇಷ್ಟೊಂದು ಜನ ಕೇಳಿದ್ದೀರಲ್ಲ, ಇನ್ನೊಂದು ನಾನೇನು ಅಂದ್ಕೊಂಡೆ ಅಂದರೆ, ಹೆಂಗಿದ್ರು ನಾನು ಎಷ್ಟೊಂದು ಟ್ರೆಡಿಷ್ನಲ್ ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡ್ತಾ ಇರ್ತೀನಿ. ಅದರಲ್ಲಿ ಆ ಟ್ರೆಡಿಷ್ನಲ್ ವೇರ್ಗೆ ನಾನು ಯಾವ ನೆಕ್ಲೆಸ್ ಅಥವಾ ಯಾವ ಇಯರಿಂಗ್ಸ್ ಹಾಕೊತೀನಿ ಅದನ್ನು ಕ್ಲೋಸಪ್ ಆಗಿ ವಿಡಿಯೋದಲ್ಲಿ ತೋರಿಸಿ ಅದು ಡೀಟೇಲ್ಸ್ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಟ್ ಎ ಟೈಮ್ ಎಲ್ಲ ಜ್ಯುವೆಲ್ರಿ ಇಲ್ಲ ಅಂದ್ರೂ ನಾನು ಗೆಟ್ ರೆಡಿ ವಿತ್ ಮೀ ಮಾಡೋದ್ರಲ್ಲಿ ಯಾವ ಜ್ಯುವೆಲ್ರಿ ವೇರ್ ಮಾಡ್ತೀನೋ ಅದನ್ನು ನಾನು ತೋರಿಸ್ತೀನಿ. ಇದಾಗಿತ್ತು ನನ್ನ ಫಸ್ಟ್ ಕ್ವೆಶ್ಚನ್ನು. ಸೊ ಸೆಕೆಂಡ್ ಕ್ವೆಶ್ಚನ್ ಬಂದು, ಹೌ ಡು ಯು ಮೇಂಟೈನ್ ಯುವರ್ ವೇಟ್? ಇದನ್ನು ಸಾಕಷ್ಟು ಜನ ಕೇಳಿದ್ದಾರೆ. ವೆಯ್ಟ್ ಬಗ್ಗೆ ತುಂಬ ಜನ ಕೇಳಿದ್ದಾರೆ. ನಾನೇನು ಮಾಡಿದ್ದೀನಿ ಅಂತಂದರೆ, ಈಗ ಜ್ಯುವೆಲ್ರಿ ಕೇಳಿದಿರಲ್ಲ ಅದೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಂಡಿದ್ದೀನಿ. ಮತ್ತು ವೆಯ್ಟ್ ಬಗ್ಗೆನೂ ಸುಮಾರು ಜನ ಕೇಳಿದ್ದಾರೆ. ಹೌ ಡು ಯು ಮ್ಯಾನೇಜ್ ಟು ಸ್ಟೇ ಫಿಟ್ ಅಂತ ಒಬ್ರು ಕೇಳಿದ್ದಾರೆ. ಹಾಯ್ ಸುಧಾ, ಹೌ ಡಿಡ್ ಯು ರೆಡ್ಯೂಸ್ ಯರ್ ಪೋಸ್ಟ್ ಪ್ರೆಗ್ನೆನ್ಸಿ ವೆಯ್ಟ್ ಆ್ಯಂಡ್ ಲುಕ್ ಸೇಮ್ ಲೈಕ್ ಬಿಫೋರ್ ಅಂತ ಒಬ್ರು ಕೇಳಿದ್ದಾರೆ. ನಿಮ್ಮ ವೆಯ್ಟ್ ಲಾಸ್ ವ್ಲಾಗ್ ಮಾಡಿ. ಮತ್ತು ಇನ್ನೊಬ್ರು ಕೇಳಿದ್ದಾರೆ, ಪ್ರೆಗ್ನೆನ್ಸಿ ಆದಮೇಲೆ ಹೆಂಗೆ ನೀವು ವೆಯ್ಟ್ ರಿಡ್ಯೂಸ್ ಮಾಡಿದ್ರಿ ಅಂತ ಒಬ್ರು ಕೇಳಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಒಂದೇ ಥರನೇ ಇದೆ ಕ್ವೆಶ್ಚನ್ಸು, ಲೈಕ್ ಅಬೌಟ್ ಮೈ ವೆಯ್ಟ್ ಅಂತಾನೆ. ನಾನು ವೆಯ್ಟ್ ಲಾಸ್ ಹೇಳಬೇಕಂದ್ರೆ ಈ ಒಂದು ವ್ಲಾಗಲ್ಲಿ ನಾನು ಹೇಳೋಕ್ಕಾಗಲ್ಲ. ಅದರದ್ದೇ ಒಂದು ಕಂಪ್ಲೀಟ್ ವ್ಲಾಗನ್ನು ಮಾಡಿದ್ರೆ ಎಲ್ಲ ಕವರ್ ಮಾಡ್ಬೋದು. ನಾನು ವೆಯ್ಟ್ ಲಾಸ್ ಅಂದರೆ ಪರ್ಟಿಕ್ಯುಲರ್ ಹಿಂಗೆ ಮಾಡಬೇಕು ಹಾಗೆ ಮಾಡಬೇಕಂತೆಲ್ಲ ಏನಿಲ್ಲ. ನಾನು ಜಸ್ಟ್ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ನ ಮಾಡ್ಕೊತೀನಿ. ನಾನು ಯಾವಾಗ ವೆಯ್ಟ್ ಗೇನ್ ಆಗಿದ್ದೀನಿ ಅಂದ್ಕೊಂಡವಾಗ ಅದನ್ನು ಮಾಡ್ಕೊತೀನಿ. ನಾನು ವಾಕಿಂಗು ಅಥವಾ ಜಿಮ್ಮು ಫುಲ್ಲು
ಸ್ಟ್ರಿಕ್ಟ್ ಡಯಟು ಆ ಥರ ಎಲ್ಲ ಏನು ಮಾಡಲ್ಲ. ಏನಂದರೆ ನಾನು ಮದುವೆ ಆದಮೇಲೆ ಅಟ್ ಎ ಟೈಮ್ ಜಾಸ್ತಿನೇ ವೆಯ್ಟ್ ಗೇನ್ ಆಗಿಬಿಟ್ಟೆ. ಅದಾದಮೇಲೆ ಸಿರಿದು ಡೆಲಿವರಿ ಎಲ್ಲ ಆದಮೇಲೆ ಒಂದು ವೆಯ್ಟ್ಗೆ ಬಂದು ನಿಂತಿದ್ದೀನಿ. ಇಲ್ಲಿವರೆಗೂ ಅದೇ ವೆಯ್ಟನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಜಾಸ್ತಿ ವೆಯ್ಟ್ ಲಾಸು ಆಗಲ್ಲ, ವೆಯ್ಟ್ ಗೇನು ಆಗಲ್ಲ. ಮತ್ತು ನಾನು ಇನ್ನೊಂದು 1 kg ಜಾಸ್ತಿ ಆಗಿದ್ದೀನಿ ಅಂದಿದ ತಕ್ಷಣ ನಾನು ಅದಕ್ಕೆ ಏನು ಮಾಡಬೇಕೋ ಅದು ಮಾಡ್ಕೊಂಡ್ಬಿಡ್ತೀನಿ ನಾನು. ಲೈಕ್ ಎವ್ರಿ ವೀಕ್ ನಾನು ವೆಯ್ಟ್ ಚೆಕ್ ಮಾಡ್ಕೊತಾ ಇರ್ತೀನಿ, ವೆಯ್ಟ್ ಗೇನ್ ಆಗಿದ್ದೀನಾ, ವೆಯ್ಟ್ ಲಾಸ್ ಆಗಿದ್ದೀನಾ ಅಂತ ಅಂದ್ಬಿಟ್ಟು. ಆವಾಗ ಏನಾರ ನಾವು 1 kg 2 kg ಜಾಸ್ತಿ ಆಗಿದ್ದೀನಿ ಅಂದರೆ ಆ ಕಂಪ್ಲೀಟ್ ವೀಕ್ ಸ್ವಲ್ಪ ಸ್ಟ್ರಿಕ್ಟ್ ಡಯಟ್ ಮಾಡ್ತೀನಿ. ಆಗ ನಾನು ಎಕ್ಸ್ಟ್ರಾ ವೆಯ್ಟ್ ಏನು ಪುಟ್ ಆನ್ ಆಗಿರ್ತೀನೋ ಅದು ಹಾಗೇನೆ ಕಡಿಮೆ ಆಗ್ಬಿಡುತ್ತೆ. ನಾವು ಇನ್ನೊಂದು, ನಾನು ಎಲ್ಲಾನ ಹೊರಗಡೆ ಹೋಗ್ತಾ ಇದ್ದೀನಿ ಅಥವಾ ಏನಾನ ಫಂಕ್ಷನ್ ಅಟೆಂಡ್ ಮಾಡೋದಿದ್ರೆ ಮಧ್ಯಾಹ್ನ ಅಥವಾ ರಾತ್ರಿಗೆ, ಆವತ್ತಿನ ದಿವಸ ಬೆಳಗ್ಗೆಯಿಂದನೇ ಕಂಪ್ಲೀಟ್ ಸ್ಟ್ರಿಕ್ಟಾಗಿ ಏನು ತಿನ್ನಲ್ಲ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತೀನಿ. ಅದ್ರ ಬದಲಿಗೆ ಸ್ವಲ್ಪ ವೆಜಿಟೇಬಲ್ ಜ್ಯೂಸ್ ಆಗಿರ್ಬೋದು, ಇಲ್ಲ ಓಟ್ಸ್ ಮಜ್ಜಿಗೆ ಆ ಥರ ಏನಾನ ಮಾಡಿಕೊಂಡು ಮೇಂಟೈನ್ ಮಾಡ್ಕೊತೀನಿ. ಆವಾಗ ನಾವು ಫಂಕ್ಷನ್ಗೆ ಹೋದವಾಗ ತಿನ್ಬೋದು, ಏನು ಬೇಕೋ ತಿನ್ಬೋದು, ಆವಾಗ ಫುಡ್ ರಿಸ್ಟ್ರಿಕ್ಟ್ ಮಾಡಬೇಕು ಅನ್ನೋ ಇದಿರಲ್ಲ. ಮತ್ತು ಇನ್ನೊಂದು ನಾನು ಏನು ಮಾಡ್ತೀನಿ ಅಂದರೆ, ವಾಕಿಂಗ್ ಅಂತೆಲ್ಲ ಸಪ್ರೇಟಾಗಿ ಅದಕ್ಕೆ ಒಂದು ಟೈಮ್ ಎಲ್ಲ ಇಟ್ಕೊಂಡಿಲ್ಲ. ನನಗೆ ಕಾಲ್ ಬಂದವಾಗ ಆಚೆ ನಮ್ಮ ಕಾಂಪೌಂಡಲ್ಲೇ ವಾಕ್ ಮಾಡ್ತಾ ಇರ್ತೀನಿ. ಅದು ನನಗೆ ಆಲ್ಮೋಸ್ಟ್ 6 to 7 K ಸ್ಟೆಪ್ಸೇ ಆಗೋಗ್ಬಿಡುತ್ತೆ. ನಾನು 10 K ಸ್ಟೆಪ್ಸ್ ಮಾಡಿದ್ರೆ ಸಾಕು ವೆಯ್ಟ್ ಲಾಸ್ಗೆ. ಆದರೆ ನಾನು ಫೋನಲ್ಲಿ ಮಾತಾಡ್ಕೊಂಡೆ ಮಲ್ಟಿ ಟಾಸ್ಕ್ ಥರ ಮಾಡ್ಕೋತೀನಿ. ಅಂದರೆ ಫೋನಲ್ಲಿ ಮಾತಾಡ್ಕೊಂಡೆ ಅಲ್ಲೇ ಕಾಂಪೌಂಡಲ್ಲೇ ವಾಕ್ ಮಾಡ್ತಾ ಇದ್ರೆ ನನಗೆ ಆಲ್ಮೋಸ್ಟ್ 6 to 7 K ಆಗಿಬಿಡುತ್ತೆ. ಅದೊಂದು ಟಿಪ್ಪು ನನ್ನ ವೆಯ್ಟ್ ಲಾಸ್ಗೆ. ಮತ್ತು ನಾನು ಸ್ವಲ್ಪ ವೆಯ್ಟ್ ಲಾಸ್ ಮಾಡ್ಕೊಬೇಕು, ಸ್ವಲ್ಪ ಜಾಸ್ತಿ ವೆಯ್ಟ್ ಗೇನ್ ಆಗಿದ್ದೀನಿ ಅಂತವಾಗ ನಾನು ಆಲ್ಮೋಸ್ಟ್ 7 to 8 ಇಯರ್ಸಿಂದ ಈ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಅಂತ ಒಂದು ಡಯಟ್ ಬರುತ್ತೆ, ಅದನ್ನು ಫಾಲೋ ಮಾಡ್ತೀನಿ. ಅಂದರೆ 16 to 8 hours ಮೆಥಡ್ ನಾನು ಫಾಲೋ ಮಾಡೋದು. 16 hours ಫಾಸ್ಟಿಂಗು ಮತ್ತು 8 hours ಆ ಗ್ಯಾಪಲ್ಲಿ ಏನು ಬೇಕೋ ತಿನ್ಬೋದು. ಏನು ಬೇಕೋ ಅಂದರೆ ಸ್ವಲ್ಪ ಡಯಟ್ ಐಟಮ್ಸೇ ತಿಂತೀನಿ. ಅದನ್ನು ನಾನು ಯಾವಾಗ ಫಾಲೋ ಮಾಡ್ತೀನಿ ಅಂತಂದರೆ, ಲೈಕ್ ಒಂದು 2 monthsಲ್ಲಿ ಎಲ್ಲಾನ ಹೋಗೋದಿರುತ್ತೆ ಅಥವಾ ಏನೋ ಫಂಕ್ಷನ್ ಇರುತ್ತೆ ಅಂಥ ಟೈಮಲ್ಲಿ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ಕೋತೀನಿ. ನನಗೆ ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಬೇರೆಯವ್ರಿಗೆ ಹೆಂಗೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಈ ಮೆಥಡ್ ನಂಗೆ ಜಾಸ್ತಿ ವರ್ಕ್ ಆಗುತ್ತೆ. ಲೈಕ್ ಒಂದು 8 ಇಯರ್ಸಿಂದನೇ ಇದನ್ನೇ ಫಾಲೋ ಮಾಡ್ಕೊಂಬಂದಿದ್ದೀನಿ ನಾನು. ಹಾಗಾಗಿ ಒಂದು ಸ್ವಲ್ಪ ಮ್ಯಾನೇಜ್ ಆಗುತ್ತೆ ಅನಿಸುತ್ತೆ. ಸ್ವಲ್ಪ ಲೈಫ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ಮೇಂಟೈನ್ ಮಾಡ್ಬೋದು. ಇದರದ್ದೇ ಆದ ಸಪ್ರೇಟ್ ವ್ಲಾಗ್ ಅಂತ ಮಾಡ್ತೀನಿ ವೆಯ್ಟ್ ಮೇಂಟೆನೆನ್ಸ್ ಬಗ್ಗೆ. ಸೊ ಇಲ್ಲಿಗೆ ಈ ಕ್ವಶನ್ ಆನ್ಸರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಥರ್ಡ್ ಒನ್. ಇದನ್ನೊಂದು ಸ್ವಲ್ಪ ಜನ ಕೇಳಿದ್ದೀರಾ. ನಿಮ್ಮ ಸಿಲ್ಕ್ ಸ್ಯಾರೀಸ್ ವ್ಲಾಗ್ ಮಾಡಿ, ಮತ್ತು ಇನ್ನೊಬ್ರು ಮೈಸೂರು ಸಿಲ್ಕ್ ಕಲೆಕ್ಷನ್ಸ್ ವ್ಲಾಗ್ ಮಾಡಿ ಅಂತ ಹಾಕಿದ್ದೀರಾ. ಮತ್ತು ನಿಮ್ಮ ಕಾಸ್ಟ್ಲಿ ಸಿಲ್ಕ್ ಸ್ಯಾರೀಸ್ ತೋರಿಸಿ ಅಂತ ಒಬ್ಬರು ಮಾಡಿದ್ದಾರೆ. ನೀವು ರೀಸೆಂಟಾಗಿ ವೇರ್ ಮಾಡಿದ್ರಲ್ಲ ಬ್ಲೂ ಕಲರ್ ಸ್ಯಾರಿ, ಅದರದ್ದು ಡೀಟೇಲ್ಸ್ ಹಾಕಿ ಅಂತ ಒಬ್ರು ಮಾಡಿದ್ದಾರೆ. ಸೊ ಸಿಲ್ಕ್ ಸ್ಯಾರೀಸ್ ಬಗ್ಗೆ ಜಾಸ್ತಿ ಜನ ಕ್ವಶನ್ಸ್ ಕೇಳಿದ್ರ, ಜಾಸ್ತಿನೇ ಅಂದರೆ ಒಂದು 5 to 6 ಪೀಪಲ್ ಕೇಳಿದ್ದೀರಾ. ನಾನು ಲಾಸ್ಟ್ ಒಂದು ಬ್ಲೌಸ್ ಕಲೆಕ್ಷನ್ ಬ್ಲಾಗಲ್ಲೂ ತೋರಿಸಿದ್ದೆ, ಕೆಲವೊಂದು ಸಿಲ್ಕ್ ಸ್ಯಾರೀಸ್ ತೋರಿಸಿದ್ದೆ. ಸೊ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ಸಲ್ಲಿ ನಾನು ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ತೋರಿಸ್ತೀನಿ. ಇನ್ನೊಂದು ಕೇಳಿದ್ದಾರೆ ಕ್ವಶನು, KSIC ಸ್ಯಾರಿದು ತೋರಿಸಿ ನಿಮ್ಮ ಹತ್ರ ಇದ್ರೆ ಅಂತ. ನನ್ನ ಹತ್ರ KSIC ಸ್ಯಾರಿ ಇಲ್ಲ. ಒಂದು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಯಾವಾಗ ಮಾಡೋದು ಅಂತ. ಬಟ್ ಇವಾಗ KSIC ಸ್ಯಾರೀಸ್ಗೆಲ್ಲ ಜಾಸ್ತಿ ಡಿಮ್ಯಾಂಡ್ ಇದೆ. ಹಾಗಾಗಿ ಇವಾಗ ಅನಿಸ್ತಾ ಇದೆ ನನಗೆ ಒಂದು ಮುಂಚೆಯಿಂದನೂ ತೊಗೊಂಡು ಒಂದು ಕಲೆಕ್ಷನ್ ಮಾಡ್ಕೊಬೇಕಾಗಿತ್ತು ಅಂತ. ಸೊ ನೆಕ್ಸ್ಟು ಸ್ಕಿನ್ ಕೇರ್ ವ್ಲಾಗ್ ಪ್ಲೀಸ್ ಅಂತ ಒಬ್ರು ಮಾಡಿದ್ದಾರೆ. ಯೋರ್ ಸ್ಕಿನ್ ಇಸ್ ಸೋ ಕ್ಲಿಯರ್ ಆ್ಯಂಡ್ ಗ್ಲಾಸಿ, ಪ್ಲೀಸ್ ಶೇರ್ ಯೋರ್ ಸ್ಕಿನ್ ಕೇರ್ ರೊಟೀನ್ ಅಂತ ಒಬ್ರು. ಆಮೇಲೆ ಐ ವಾಂಟ್ ಟು ನೋ ಹೌ ಯು ಮೇಂಟೈನ್ ಯೋರ್ ಸ್ಕಿನ್ ಆ್ಯಂಡ್ ಪ್ರಾಡಕ್ಟ್ಸ್ ಯು ಯೂಸ್, ಪ್ಲೀಸ್ ಶೇರ್ ಮಾಡಿ.
ಮಾರ್ನಿಂಗ್ ರೊಟೀನ್ ಆ್ಯಂಡ್ ನೈಟ್ ರೊಟೀನ್ ಸ್ಕಿನ್ ಕೇರ್ ವ್ಲಾಗ್ ಮಾಡಿ. ಆಮೇಲೆ ಸ್ಕಿನ್ ಪ್ರಾಡಕ್ಟ್ಸ್ ತೋರಿಸಿ ಒಂದು ವ್ಲಾಗ್ ಮಾಡಿ ಅಂತ ಕೆಲವು ಜನ ಕಮೆಂಟ್ ಮಾಡಿದ್ದೀರಾ. ಸೊ ಸ್ಕಿನ್ ಕೇರ್ ಅಂದರೆ ನಾನು ಅದರದ್ದೇ ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ. ಅಂದರೆ ಕಂಪ್ಲೀಟ್ ಸ್ಕಿನ್ ಕೇರ್ ರೊಟೀನ್ ಅಂತ ಒಂದು ವ್ಲಾಗ್ ಮಾಡ್ತೀನಿ. ಅದರಲ್ಲಿ ನೀವು ನೋಡ್ಬೋದು ನಾನು ಏನೇನು ಯೂಸ್ ಮಾಡ್ತೀನಿ. ಫೇಸ್ ವಾಶ್ ಆಗಿರ್ಬೋದು, ಒಂದು ಮಾಯಿಶ್ಚರೈಸರ್ ಆಗಿರ್ಬೋದು, ಅಥವಾ ನೈಟ್ ಸ್ಕಿನ್ ಕೇರ್ ಏನಾಗಿರ್ಬೋದು ಅಂತೆಲ್ಲ ನಾನು ಅದರಲ್ಲಿ ತೋರಿಸ್ತೀನಿ. ಸೊ ಅದೊಂದು ಸಪ್ರೇಟ್ ವ್ಲಾಗ್ ಆಗಿರುತ್ತೆ, ಸ್ಕಿನ್ ಕೇರ್ ವ್ಲಾಗ್ ಅಂತ. ಸೊ ನೆಕ್ಸ್ಟ್ ಕ್ವೆಶ್ಚನ್ಸ್ ಬಂದು, ನೀವು ವ್ಲಾಗಲ್ಲಿ ಯಾವ ಡ್ರೆಸ್ ಹಾಕ್ತಿರೋ ಆ ಡ್ರೆಸ್ದು ಲಿಂಕ್ ಹಾಕಿ ಅಂತ ಒಬ್ರು ಮಾಡಿದ್ದಾರೆ. ಯು ಆರ್ ಬ್ಯೂಟಿಫುಲ್, ಪ್ಲೀಸ್ ಡೂ ಮೆನ್ಷನ್ ಡ್ರೆಸ್ಸಸ್ ಲಿಂಕ್ ವಿಚ್ ಎವರ್ ಯು ವೇರ್ ಇನ್ ದ ವ್ಲಾಗ್ ಅಂತ ಒಬ್ರು ಮಾಡಿದ್ದಾರೆ. ಐ ಜಸ್ಟ್ ಲೈಕ್ ಯುವರ್ ಡ್ರೆಸ್ಸಿಂಗ್ ಸೆನ್ಸ್, ಯು ಲುಕ್ ಬ್ಯೂಟಿಫುಲ್ ಇನ್ ಬೋತ್ ವೆಸ್ಟರ್ನ್ ಆ್ಯಂಡ್ ಟ್ರೆಡಿಷನಲ್ ವೇರ್ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಮ್ಯಾಮ್. ಲವ್ ಯುವರ್ ಡ್ರೆಸ್ಸಿಂಗ್ ಸೆನ್ಸ್, ವೇರ್ ಯು ಬೈ ದೆಮ್, ಪ್ಲೀಸ್ ಲಿಂಕ್ ಹಾಕಿ. ಸೊ ತುಂಬ ಜನ ನನ್ನ ಡ್ರೆಸ್ಸಸ್ದು ಲಿಂಕ್ ಹೇಳ್ತಿದ್ದೀರಾ. ನಾನು ಮೋಸ್ಟ್ ಆಫ್ ದ ಡ್ರೆಸ್ಸಸ್ಸು ಹಾಕೊಂಡಾಗೆಲ್ಲ ಲಿಂಕ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಆಫ್ಲೈನಲ್ಲಿ ತೊಗೊಂಡಿರೋದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ ಮಾಡಿದಾವಾಗಲ ಅದ್ರದ್ದು ಬ್ರ್ಯಾಂಡ್ ಡೀಟೇಲ್ಸ್ ಹೇಳೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಸ್ವಲ್ಪ ಡ್ರೆಸ್ಸಸ್ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ಇದು ಒಂದಿಬ್ರು ಕೇಳಿದ್ದೀರಾ. ಡೂ ಯೋರ್ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ವ್ಲಾಗ್ ಅಂತ ಹಾಕಿದ್ದಾರೆ. ನಿಮ್ಮ ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ಸ್ ವ್ಲಾಗ್ನ ಮಿಸ್ ಮಾಡಿದ್ದೀರಾ ಅಂತ ಒಬ್ರು ಹಾಕಿದ್ದಾರೆ. ಕಂಪ್ಲೀಟ್ ವ್ಲಾಗ್ ಆನ್ ಹ್ಯಾಂಡ್ ಬ್ಯಾಗ್ಸ್, ಓಕೆ. ಶೋ ಯೋರ್ ಕೋಚ್ ಸ್ಲಿಂಗ್ ಬ್ಯಾಗ್ ಅಂತ ಹಾಕಿದ್ದಾರೆ. ಅಂದರೆ ನಾನು ರೀಸೆಂಟಾಗೆ ಪರ್ಚೇಸ್ ಮಾಡಿದ್ದು, ನಾವು ಸಿಂಗಾಪುರ್ಗೆ ಹೋದಾಗ. ಇದು ಜಾಸ್ತಿ ಯೂಸ್ ಮಾಡ್ತೀನಿ ನಾನು, ಅಂದರೆ ರೆಗ್ಯುಲರ್ ವೇರ್ ಥರ. ಕಮೆಂಟಲ್ಲೂ ಕೇಳಿದ್ರಿ ಈ ಡೀಟೇಲ್ಸ್, ಈ ಬ್ಯಾಗ್ದು ಡೀಟೇಲ್ಸ್ ಹಾಕಿ ಅಂತ ಒಬ್ರು. ಮೋಸ್ಟ್ಲಿ ಅವರೇ ಇದನ್ನ ಪರ್ಟಿಕ್ಯುಲರ್ ಆಗಿ ಕೇಳಿರೋದು ಅನ್ಸುತ್ತೆ, ಸ್ಲಿಂಗ್ ಬ್ಯಾಗ್ ಡೀಟೇಲ್ಸ್ನ. ಓಕೆ, ನಾನು ಹ್ಯಾಂಡ್ ಬ್ಯಾಗ್ ಕಲೆಕ್ಷನ್ ವ್ಲಾಗ್ನ ನೆಕ್ಸ್ಟ್ ಯಾವಾಗಾದರೂ ಕಮಿಂಗ್ ವ್ಲಾಗ್ಸಲ್ಲಿ ಮಾಡ್ತೀನಿ. ಇಷ್ಟು ಕಾಮನ್ ಕ್ವೆಶ್ಚನ್ಸ್ ಆಗಿತ್ತು. ಇನ್ನೆಲ್ಲ ಒಂದೊಂದು ಎರಡೆರಡು ಆ ಥರ ಕೇಳಿದ್ದೀರಾ. ಅಂದರೆ ಇದೆಲ್ಲ ಒಂದು ಸ್ವಲ್ಪ ಸಜೆಷನ್ ಥರನೂ ಇದೆ. ಇದನ್ನು ಒಬ್ಬೊಬ್ಬರು ಏನನ್ನ ಈ ಥರ ವಿಡಿಯೋ ಹಾಕಿ ಅಂತ ಆ ಥರ ಕೇಳೋದು ಇದೆ. ಸೊ ಒಂದೊಂದೇ ರೀಡ್ ಮಾಡ್ತಾ ಹೋಗ್ತೀನಿ ನಾನು. ನಿಮ್ಮ ವ್ಲಾಗ್ನ ಇನ್ನೂ ಡೀಟೇಲಾಗಿ ಹಾಕಿ ಅಂತ ಒಬ್ರು ಮಾಡಿದ್ದಾರೆ. ಇನ್ನೂ ಡೀಟೇಲಾಗಿ ಹಾಕಬೇಕಂತೆ ನನ್ನ ವ್ಲಾಗ್ನ. ಮತ್ತು ಇನ್ನೊಬ್ರು, ಐ ಲವ್ ಟು ವಾಚ್ ಯುವರ್ ವ್ಲಾಗ್, ಇಟ್ ವಿಲ್ ಬಿ ಸೋ ಗುಡ್, ಬಟ್ ಒನ್ ಸಜೆಷನ್, ನೀವು ಸ್ಯಾರಿ ಅಥವಾ ಡ್ರೆಸ್ ಎಲ್ಲ ಶಾಪಿಂಗ್ ಹೋದಾಗ ಪ್ರೈಸ್ ತೋರಿಸಿ ಇನ್ ಶಾಪಿಂಗ್ ವ್ಲಾಗ್ಸ್ ಅಂತ ಹಾಕಿದ್ದಾರೆ. ಅಂದರೆ ಶಾಪಿಂಗ್ ವ್ಲಾಗ್ಸ್ ಎಲ್ಲ ಹಾಕಿದಾಗ ಸ್ಯಾರಿ ಅಥವಾ ಡ್ರೆಸ್ಸಸ್ದು ವಿತ್ ಪ್ರೈಸ್ ತೋರಿಸಿ ಅಥವಾ ಎಕ್ಸ್ಪ್ಲೈನ್ ಮಾಡಿ ಅಂತ ಹಾಕಕ್ಕೆ ಟ್ರೈ ಮಾಡಿದ್ದಾರೆ ಅನ್ಸುತ್ತೆ. ಏನೋ ಒಬ್ರು, ನಿಮ್ಮ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡಿ ಅಂತ ಒಬ್ರು ಹಾಕಿದ್ದಾರೆ. ನನ್ನ ಹಸ್ಬೆಂಡ್ ಜೊತೆ ವಿಡಿಯೋ ಅಂದರೆ ಅವ್ರಿಗೆ ವಿಡಿಯೋದಲ್ಲಿ, ನಾನು ವಿಡಿಯೋ ಶೂಟ್ ಮಾಡಬೇಕಾದ್ರೆ ಏನೋ ಒಂದ್ಸಲ, ಬಟ್ ಮಾತಾಡಿ ಅಂತಂದವಾಗ ಅವ್ರಿಗೆ ಒಂದು ಸ್ವಲ್ಪ ಅನ್ಕಂಫರ್ಟಬಲ್ಲು, ಅದಕ್ಕೆ ಅವರು ವಿಡಿಯೋದಲ್ಲೆಲ್ಲ ಮಾತಾಡಲ್ಲ. ಸೊ ಇನ್ನೊಂದು, ಕುಕ್ಕಿಂಗ್ ವಿಡಿಯೋಸ್ ಮಾಡಿ, ಡೈಲಿ ರೊಟೀನ್ ವ್ಲಾಗ್ ಮಾಡಿ, ಮತ್ತು ನಿಮ್ಮದು ಲವ್ ಆರ್ ಅರೇಂಜ್ ಮ್ಯಾರೇಜ್ ಅಂತ ಒಬ್ರು ಕೇಳಿದ್ದೀರಾ. ನಮ್ಮದು ಲವ್ ಕಮ್ ಅರೇಂಜ್ ಮ್ಯಾರೇಜ್. How do you manage vlogging
ವಿತ್ ಕಿಡ್ಸ್ ಆ್ಯಂಡ್ ಡೂಯಿಂಗ್ ಹೌಸ್ ಹೋಲ್ಡ್ ಥಿಂಗ್ಸ್ ಟುಗೆದರ್ ಎಟ್ ಎ ಟೈಮ್. ಹೆಂಗೆ ಅಂದರೆ ಎಲ್ಲದಕ್ಕೂ ಒಂದೊಂದು ಟೈಮಿಂಗ್ಸ್ ಇರುತ್ತೆ. ನಾನು ಫ್ರೀ ಟೈಮಲ್ಲಿ ಈ ಥರ ಎಡಿಟಿಂಗು, ಈ ವ್ಲಾಗಿಂಗು ಎಲ್ಲ ಮಾಡ್ಕೋತೀನಿ. ಅದಕ್ಕೆ ನಾನು ಕಂಪ್ಲೀಟ್ ಫುಲ್ಲು ವಿಡಿಯೋನೇ ಮಾಡಿಕೊಂಡೆ ಇಲ್ಲ, ಎಲ್ಲದಕ್ಕೂ ಟೈಮ್ ಕೊಡ್ತೀನಿ ನಾನು. ಇದೊಂದು ಸ್ವಲ್ಪ ಹೊತ್ತು ಮಾಡಿದ್ರೆ ನಾನು ಫ್ರೀ ಇದ್ದಾಗ ಎಡಿಟಿಂಗು ವ್ಲಾಗಿಂಗ್ ಎಲ್ಲ ಮಾಡಿಕೊಂಡ್ರೆ ನೆಕ್ಸ್ಟು ಮನೆದೆಲ್ಲ ಇದ್ದೇ ಇರುತ್ತಲ್ವ, ಅದನ್ನು ಇದು ಮಾಡ್ಕೋತೀನಿ. ಸೊ ಇನ್ನೊಂದು ನೆಕ್ಸ್ಟ್ ಕ್ವಶನ್ ಬಂದು, ಐ ಲವ್ ದ ವೇ ಯು ಡೂ ಪೂಜಾ. ಸೊ ನೆಕ್ಸ್ಟ್ ಬಂದು, ಫೆಸ್ಟಿವಲ್ಸಲ್ಲಿ ಪೂಜೆ ಮತ್ತು ಡೆಕೋರೇಷನ್ ನಿಮ್ಮ ದೇವ್ರ ಮನೆಯಲ್ಲಿ ಚೆನ್ನಾಗಿರುತ್ತೆ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ಬಂದು, ವಾಟ್ ಈಸ್ ಯುವರ್ ಹೈಟ್? ನನ್ನ ಹೈಟು ಸೊ ನನ್ನ ಹೈಟು 5.4 ಅನಿಸುತ್ತೆ. ದೇವ್ರ ಮನೆ ಪೂಜೆ ಅಂದರೆ ಹಬ್ಬದ ದಿನ ಎಲ್ಲ ನನಗೆ ಚೆನ್ನಾಗಿ ಹಾಕಬೇಕು ಹೂವು, ಆವಾಗೆ ಚೆನ್ನಾಗಿ ಅನ್ಸೋದು. ಏನಂದರೆ ನಮಗೆ ಖುಷಿ ಆಗೋ ಥರ ದೇವ್ರಿಗೆ ಹೂವು ಹಾಕಿ ಪೂಜೆ ಮಾಡಿದ್ರೆ ಏನೋ ಒಂಥರ ಸ್ಯಾಟಿಸ್ಫೈಯಿಂಗ್ ಆಗಿ ಅನ್ಸುತ್ತೆ. ನಾವು ಏನು ಕೇಳ್ಕೊಂಡ್ರು ಸಿಕ್ಬಿಡುತ್ತೆ ಅನ್ನೋ ಥರ ಫೀಲಿಂಗು. ಹಾಗಾಗಿ ನಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ಡೆಕೋರೇಷನ್ ಮಾಡಬೇಕು ಅಂತ ನನಗೊಂದು ಆಸೆ ಅಷ್ಟೇ. ಅಷ್ಟಿಲ್ಲ ಅಂದ್ರೂ ಸ್ವಲ್ಪ ನಮಗೆ ಆದಷ್ಟು ಹಾಕ್ಬಿಟ್ಟು ಪೂಜೆ ಮಾಡಿದ್ರೆ ಒಂದು ಸಮಾಧಾನ ಅಂತ. ಸೊ ನೆಕ್ಸ್ಟ್ ಒನ್ ಬಂದು ಕ್ವೆಶ್ಚನು, ಡೂ ಯೋರ್ ವಾಚ್ ಕಲೆಕ್ಷನ್ಸ್ ವ್ಲಾಗ್ ಅಂತ ಒಬ್ರು ಹಾಕಿದ್ದಾರೆ. ನನ್ನ ಹತ್ರ ಅಷ್ಟೊಂದು ವಾಚ್ ಎಲ್ಲ ಇಲ್ಲ ಕಲೆಕ್ಷನ್ಸ್ ಹಾಕೋಕ್ಕೆ, ಒಂದು 2-3 ಇದೆ ಅಷ್ಟೇ. ನೆಕ್ಸ್ಟು, ನಿಮ್ಮ ಫ್ಯಾಮಿಲಿ ಜೊತೆ ಇನ್ನೂ ಸ್ವಲ್ಪ ವಿಡಿಯೋಸ್ ಹಾಕಿ ಅಂತ ಮಾಡಿದ್ದಾರೆ. ಆದಷ್ಟು ಟ್ರೈ ಮಾಡ್ತೀನಿ ಹಾಕಕ್ಕೆ. ಅಂದರೆ ನನಗೆ ಜಾಸ್ತಿ ಜನ ಆ ವಿಡಿಯೋ ಹಾಕಿ ಈ ವಿಡಿಯೋ ಹಾಕಿ ಅಂತಾನೆ ನನಗೆ ಜಾಸ್ತಿ ಜನ ಕ್ವಶನ್ಸ್ ಕೇಳಿರೋದು. ಸ್ವಲ್ಪ ಜನ ಮಾತ್ರ ಸಜೆಷನ್ಸ್ ಮಾಡಿದ್ದಾರೆ, ನೀವು ವಿಡಿಯೋ ಮಾಡ್ಬೇಕಾದ್ರೆ ಆ ಥರ ಮಾಡಿ ಈ ಥರ ಮಾಡಿ ಅಂತ. ನಾನು ಇಷ್ಟೊಂದು ಕ್ವಶನ್ಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಆಲ್ಮೋಸ್ಟ್ 50+ ಕ್ವಶನ್ಸ್ ಬಂದಿದೆ. ಅದರಲ್ಲಿ ಮೋಸ್ಟ್ ಕಾಮನ್ ಅಂದರೆ ಗೋಲ್ಡ್ ಜ್ಯುವೆಲ್ರಿ ವ್ಲಾಗು, ಮತ್ತು ಈ ಸ್ಕಿನ್ ಕೇರು, ವೆಯ್ಟ್ ಲಾಸ್ ಅದರದ್ದೇ ವ್ಲಾಗ್ಸ್ ಆಗಿರುತ್ತೆ. ಆ ವ್ಲಾಗ್ಸ್ ಮಾಡಿ ಅಂತಾನೆ. ಇಷ್ಟಿತ್ತು ನನ್ನ ಕ್ವಶನ್ಸು. ನಾನು ಆನ್ಸರ್ ಮಾಡೋದಕ್ಕಿಂತ ಇದ್ರದ್ದು ವ್ಲಾಗ್ ಮಾಡಬೇಕು ಅನ್ನೋ ಥರನೇ ಇದೆ ನನಗೆ. ಇಷ್ಟೇ ನನಗೆ ಬಂದಿದ್ದು Q&A ಕ್ವಶನ್ ಅಂದರೆ, ಕ್ವಶನ್ ಆ್ಯಂಡ್ ಆನ್ಸರ್ ಅಂದರೆ ಇಷ್ಟೇ ನಾನು ಆನ್ಸರ್ ಮಾಡೋಕ್ಕಾಗೋದು. ಪರ್ಟಿಕ್ಯುಲರ್ ಕ್ವಶನ್ಸ್ ಅಂತ ನನಗೆ ಯಾರೂ ಕೇಳಿಲ್ಲ, ಇದ್ರ ಬಗ್ಗೆ ಮಾಡಿ ಅದ್ರ ಬಗ್ಗೆ ಮಾಡಿ ಅಂತಲೇ ನನಗೆ ಜಾಸ್ತಿ ಆಸ್ಕ್ ಮಿ ಎನಿಥಿಂಗಲ್ಲಿ ಕೇಳಿದ್ದು. ಸೊ ಇದಾಗಿತ್ತು ನನ್ನ Q&A ಕ್ವಶನ್ ಆಸ್ಕ್ ಮಿ ಎನಿಥಿಂಗ್ ವ್ಲಾಗು. ನಿಮ್ಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.